ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದು ಸುಮ್ಮನೆ ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ವ್ಯೂ. ಆ ಕಡೆ ಎಲ್ಲ ನೋಡೋಕ್ಕೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬೆಳಗ್ಗೆ ಎದ್ದು ಅಕ್ಕನೇ ಬಟ್ಟೆ ಒಗಿತಾ ಇದ್ದಾರೆ. ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೇ ಮಟನ್ ಸಾರು, ಚಿಕನ್ ಸಾರು, ಮುದ್ದೆನೇ ರೆಡಿ ಮಾಡಿಬಿಟ್ಟೆ. ಇನ್ನೇನು ಮಾಡೋದು, ಅಡುಗೆ ತಿನ್ನೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ನು, ಮಟನ್ನು, ಮುದ್ದೆ, ಅನ್ನ ಎಲ್ಲ ಆಯಿತು. ಮಕ್ಕಳು ಹಲ್ಲುಜ್ಕೊಬಂದು ಇನ್ನೇನು ಊಟಕ್ಕೆ ಬರ್ತಾರೆ. ನಾನು ಇದು ಸಾಂಬಾರೆಲ್ಲ ರೆಡಿ ಮಾಡಿದೆ. ಮಸಾಲೆ ಹಾಕಿದಾಗ ಸ್ವಲ್ಪ ಆ ಕಡೆ ಚೆಲ್ಲೋಯ್ದು. ಅಕ್ಕ ನೋಡಿದ್ರೆ ಅದ್ರೂ ಬೈತಾರೆ. ಆಮೇಲೆ ನೋಡಿ ಅಕ್ಕ, ನಾನು ಚಿಕನ್ನು ಮಟನ್ನು ಮಾಡಿದೆ, ಅಕ್ಕನೇ ಮುದ್ದೆ ಮಾಡಿದ್ದು. ಅಕ್ಕ ಮುದ್ದೆ ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ದಾರೆ, ನಮ್ಮಪ್ಪ, ನಮ್ಮಣ್ಣ, ನಾವೆಲ್ಲ ಇದ್ದೀರಲ್ಲ, ಮಧ್ಯಾಹ್ನ ಎಲ್ಲ ತಿಂತೀರಿ. ಅವರಾದರೆ ಮುದ್ದೆ ತಿಂದು ತುಂಬಾ ಚೆನ್ನಾಗಿ ರೂಢಿ. ನಮಗೇನು ರೂಢಿ ಇಲ್ಲ, ನಮ್ಗೆ ಬೆಳಗ್ಗೆ ನಾಷ್ಟ ಬೇಕು. ನನ್ನ ಮಗಳು ಪೀಸ್ಗಳು ಮಾತ್ರ ಹಾಕ್ಕೊಂಡು ತಿಂತಾ ಇದ್ದಾಳೆ. ಚೇರ್ ಮೇಲೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ಇವತ್ತಿನ ವೀಡಿಯೋ ಸ್ವಲ್ಪನೇ ಫ್ರೆಂಡ್ಸ್, ಇದು ರಾತ್ರಿ ವಿಡಿಯೋ ಮಾಡಿದೆ. ಮಧ್ಯಾಹ್ನ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹುಷಾರಿರಲಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಇದು ರಾತ್ರಿ ನೋಡಿ ಊಟ ಮಾಡಿ ಸ್ವಲ್ಪ ಹಾಗೆ ಆಚೆ ತುಂಬಾ ಚೆನ್ನಾಗಿರುತ್ತೆ ತಣ್ಣಗೆ ಅಂತ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರಿ. ನನ್ನ ಮಗಳು ನೋಡಿ ಫೋನ್ ನಮ್ಮಕ್ಕ ನೋಡ್ತಾ ಇದ್ರೆ, ಏನೋ ಹೇಳ್ತಾ ಇದ್ರೆ, ಮಾತಾಡ್ತಾ ನೋಡ್ತಾ ಇದ್ದಾಳೆ. ಇವತ್ತಿನ ವಿಡಿಯೋ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸೋಮವಾರದ ಬ್ಲಾಗ್ ಚೆನ್ನಾಗಿ ಮಾಡ್ತೀನಿ, ಲಾಂಗ್ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದೆ ಫ್ರೆಂಡ್ಸ್, ಇಷ್ಟೇ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್.